ಹಲೋ ಸ್ನೇಹಿತರೆ, ಇದು ನಿಮ್ಮ ಚಂಚಲ್ ಮೀಡಿಯಾಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ಬೇಕಾಗಿರುವ ಥಂಬ್ನೇಲ್ಗಳನ್ನು ಬಹಳ ಸುಲಭದಲ್ಲಿ ಹೇಗೆ ಕ್ರಿಯೇಟ್ ಮಾಡಬಹುದು, ಎಡಿಟಿಂಗ್ ಮಾಡಬಹುದು, ಇಮೇಜ್ ಎಡಿಟಿಂಗ್ ಮಾಡಬಹುದು ಎಂಬುದನ್ನು ನಾವು ವಿವರಿಸ್ತಾ ಇದ್ದೇವೆ. ಈ ಅಪ್ಲಿಕೇಶನ್ ಅನ್ನು ಯೂಟ್ಯೂಬ್ ಥಂಬ್ನೇಲ್ ಮಾಡಲಿಕ್ಕೆ ಮಾತ್ರ ಅವರು ಸೃಷ್ಟಿ ಮಾಡಿದ್ದಾರೆ. ಅಷ್ಟು ಒಳ್ಳೆಯ ಅಪ್ಲಿಕೇಶನ್. ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್ ಅಂತ ವಿಡಿಯೋದಲ್ಲಿ ತೋರಿಸುತ್ತಿರುವಂತೆ ಇಲ್ಲಿ ನಾನು ಬರೆದು ಕೂಡ ತೋರಿಸ್ತಾ ಇದ್ದೇನೆ. ಯೂಟ್ಯೂಬ್ ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು. ಸರ್ಚ್ ಬಾರ್ನಲ್ಲಿ ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್ ಅಂತ ಸರ್ಚ್ ಮಾಡಿ. ಆಗ ನಿಮಗೆ ತುಂಬ ಅಪ್ಲಿಕೇಶನ್ ಬರುತ್ತೆ. ಅಲ್ಲಿ ಫಸ್ಟಿಗೆ ಎರಡನೇ ಲೈನಲ್ಲಿರುವಂತಹ ಅಪ್ಲಿಕೇಶನ್, ಫಸ್ಟಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಆದ ನಂತರ ಎರಡನೇ ಲೈನಲ್ಲಿರುವ ಅಪ್ಲಿಕೇಶನ್ ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್ ಅಂತ. ಇದರ ಅಲ್ಲಿ ಎಂಬ್ಲೋ ಫೋಟೋ ಹೇಗಿರುತ್ತೆ ಅಂತ ಇಲ್ಲಿ ನೋಡಿ. ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕು. ಬೇರೆ ಅಪ್ಲಿಕೇಶನ್, ಕೆಲವೊಂದು ಅಪ್ಲಿಕೇಶನ್ ಇದೆ ಅದು ಸರಿಯಾಗಿ ವರ್ಕ್ ಆಗೋದಿಲ್ಲ. ಈ ಅಪ್ಲಿಕೇಶನ್ ಚಂದ ವರ್ಕ್ ಆಗುತ್ತೆ. ನೀವು ಬೇಕಾದ್ರೆ ನೋಡ್ಬೋದು. ಕೆಳಗೆ ನೋಡಿ, ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ನೋಡೋದಾದ್ರೆ ಒಳ್ಳೆ ಎಕ್ಸಲೆಂಟ್ ಆ್ಯಪ್, ವೆರಿ ಗುಡ್ ಆ್ಯಪ್, ಈ ರೀತಿಯಲ್ಲಿ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಇದು ಯೂಸ್ ಮಾಡಿದವರೆಲ್ಲ ಹೇಳ್ತಾ ಇರೋದು ಒಳ್ಳೆಯ ಅಪ್ಲಿಕೇಶನ್, ಬಹಳ ಸುಲಭದಲ್ಲಿ ಇದರಲ್ಲಿ ಯೂಟ್ಯೂಬ್ಗೆ ಬೇಕಾಗಿರುವಂತಹ ಥಂಬ್ನೇಲ್ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ ಅಂತ. ನಾವು ಈಗ ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇದೆ. ಸ್ಕ್ರೀನ್ ವಿಡಿಯೋ ನಾನು ತೋರಿಸ್ತಾ ಇರೋದು ನಿಮಗೆ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ನೀವು ಈ ಕಡೆ ಒಂದು ಫುಲ್ ಸ್ಕ್ರೀನ್ ಮಾಡುವ ಆಪ್ಷನ್ ಇದೆ ನೋಡಿ. ವಿಡಿಯೋ ಫುಲ್ ಸ್ಕ್ರೀನ್ ಮಾಡುವ ಆಪ್ಷನ್ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಇಟ್ಟು ಮೊಬೈಲನ್ನು ಅಡ್ಡದಲ್ಲಿಟ್ಟು ಆ ವಿಡಿಯೋವನ್ನು ನೋಡಿ. ಆಗ ನಿಮಗೆ ಸ್ಕ್ರೀನ್ ವಿಡಿಯೋ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಕಾಣುತ್ತೆ. ಓಕೆ, ಈಗ ವಿಡಿಯೋ ಡೌನ್ಲೋಡ್ ಆಯಿತು. ಓಪನ್ ಮೇಲೆ ಪ್ರೆಸ್ ಮಾಡಿ. ಓಪನ್ ಮೇಲೆ ಪ್ರೆಸ್ ಮಾಡಿದಾಗ ಬಹಳ ಸುಂದರವಾಗಿ ನಮ್ಮ ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್ ಅಪ್ಲಿಕೇಶನ್ ಓಪನ್ ಆಗುತ್ತಿರೋದು ನೀವು ನೋಡ್ಬೋದು. ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್ ಅಪ್ಲಿಕೇಶನ್ ಬಹಳ ಸುಂದರವಾಗಿ ಓಪನ್ ಆಗುತ್ತಿರುವುದನ್ನು ನೀವು ನೋಡ್ಬೋದು. ಆಗ ನಿಮಗೆ ಓಪನ್ ಆದಾಗಲೇ ಕೆಲವೊಂದು ಪರ್ಮಿಷನ್ ಕೇಳುತ್ತೆ. ನಿಮಗೆ ಎಲ್ಲೋ ಬೇಕಾದರೂ ಕೊಡ್ಬೋದು, ನಾಟ್ ಎಲ್ಲೋ ಕೂಡ ಕೊಡ್ಬೋದು. ಆದ ನಂತರ ಓಪನ್ ಮಾಡಿದಾಗ ಈ ರೀತಿಯಲ್ಲಿರುತ್ತೆ. ಮೇಲೆ ನೋಡಿ ಯೂಟ್ಯೂಬ್ ಇದೊಂದು ಐಕಾನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಕ್ಯಾಟಗರಿ ಬರುತ್ತೆ. ನಿಮ್ಮದು ಸ್ಪೋರ್ಟ್ಸ್ ಚಾನಲ್ ಆದರೆ ಸ್ಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಹೆಲ್ತ್ ಆದರೆ ಹೆಲ್ತ್ ಮೇಲೆ ಈ ರೀತಿಯಲ್ಲಿ ಕ್ಲಿಕ್ ಮಾಡಿ ಥಂಬ್ನೇಲ್ ಸೆಲೆಕ್ಟ್ ಮಾಡ್ಬೋದು. ಬ್ಯಾಕಿಗೆ ಬನ್ನಿ. ಒಮ್ಮೆ ಬ್ಯಾಕ್ ಬಂದರೆ ಇಲ್ಲಿ ನೋಡಿ ಎಲ್ಲ ರೀತಿಯಲ್ಲಿ ಎಲ್ಲ ಚಾನಲ್ಗೆ ಮ್ಯಾಚ್ ಆಗುವಂತಹ ಕೆಲವೊಂದು ಥಂಬ್ನೇಲ್ಸ್ ಕೊಟ್ಟಿದ್ದಾರೆ. ನಾನೀಗ ಎರಡನೇ ಥಂಬ್ನೇಲ್ಸ್ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಎಡಿಟ್ ಮಾಡ್ಬೋದು. ಅವರೊಂದು ಥಂಬ್ನೇಲ್ ಮಾಡಿ ಇಟ್ಟಿದ್ದಾರೆ. ನಂತರ ನಿಮಗೆ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಚೇಂಜಸ್ ಮಾಡ್ಬೋದು. ಈಗ ನೋಡಿ ಹೌ ಟು ಈ ರೀತಿಯಲ್ಲಿ ಇಂಗ್ಲೀಷಲ್ಲಿ ಬರ್ತಿದೆ. ನಾನೀಗ ಕನ್ನಡದಲ್ಲಿ ಬರೆದು ತೋರಿಸ್ತೀನಿ. ನೀವು ನೋಡಿ ಈ ಥಂಬ್ನೇಲ್ ಹೇಗೆ ಮಾಡಿದ್ದಾರೆ ಅಂತ. ಒಂದು ಥಂಬ್ನೇಲ್ ಮಾಡ್ತಾ ಇದ್ದೀನಿ ನೋಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು. ಕೆಳಗೆ ತುಂಬ ಆಪ್ಷನ್ ತೋರಿಸುತ್ತೆ. ಅದರಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಅವರು ಕೊಟ್ಟಂತ ಹೌ ಟು ರಿಮೂವ್ ಮಾಡಿದ ನಂತರ ನಿಮಗೆ ಬೇಕಾದಂತಹ ಟೆಕ್ಸ್ಟ್ ಕನ್ನಡದಲ್ಲಿ ಹಾಕಿ. ಆನಂತರ ಅದೊಂದು ಲೈಟ್ ಆಗಿ ತೋರಿಸ್ತಾ ಇದೆ ಅಂದರೆ ತೆಳುವಾಗಿದೆ ಅಂದರೆ ಬೋಲ್ಡ್ ಮೇಲೆ ಪ್ರೆಸ್ ಮಾಡಿ ಏನು ಮಾಡಬೇಕು, ದಪ್ಪ ಮಾಡಬೇಕು. ಓಕೆ, ಈ ರೀತಿಯಲ್ಲಿ ಥಂಬ್ನೇಲ್ ಬಹಳ ಸುಲಭದಲ್ಲಿ ಕ್ರಿಯೇಟ್ ಮಾಡ್ಬೋದು. ಮೇಲೆ ನೀವು ನೋಡೋದಾದ್ರೆ ಒಂದು ಲೇಯರ್ ಆಪ್ಷನ್ ಇದೆ ನೋಡಿ. ಲೇಯರ್ ಅಂದರೆ ಇಲ್ಲಿ ಏನೆಲ್ಲಿದೆ ಅದೆಲ್ಲ ಅಲ್ಲಿ ಇರುತ್ತೆ. ಅದನ್ನು ಮೇಲೆ ಕೆಳಗೆ ಮಾಡಿ ಎದುರಿಗೆ ಬೇಕಾದದ್ದು ಎದುರಿಗೆ, ಹಿಂದಕ್ಕೆ ಬೇಕಾದದ್ದು ಹಿಂದಕ್ಕೆ ಮಾಡ್ಬೋದು. ಆದ ನಂತರ ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಎಡಭಾಗದಲ್ಲಿ ಮೇಲೆ ಡೌನ್ಲೋಡ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಯೂಟ್ಯೂಬ್ ಥಂಬ್ನೇಲ್ ಅನ್ನು ಡೌನ್ಲೋಡ್ ಮಾಡ್ಬೋದು. ನಂತರ ಅದನ್ನು ನೀವು ನಿಮಗೆ ಬೇಕಾಗಿರುವಂತಹ ವಿಡಿಯೋಸ್ನ ಥಂಬ್ನೇಲ್ಗೆ ಹಾಕ್ಬೋದು. ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಧನ್ಯವಾದಗಳು.